ಸೊ ಟುಡೇ ಸಂಡೇ ಮಾರ್ನಿಂಗ್. ಇವತ್ತು ಹೋಗಿ ನನ್ನ ಮಗನಿಗೆ ಪೋಲಿಯೋ ಹಾಕಿಸ್ಬೇಕು. ಸೊ ಪೋಲಿಯೋ ಹಾಕಿಸ್ಕೊಂಡು ಹಾಗೆ ಅಮ್ಮ ಮನೆಗೆ ಹೋಗ್ಬೇಕು. ಅಮ್ಮ ಮನೇಲಿ ಹೋಗಿ ನಾನ್ ವೆಜ್ ಮಾಡಿದ್ದೀನಿ, ಬಿರಿಯಾನಿ ಮಾಡಿದ್ದೀನಿ ಅಂತ ನಮ್ಮ ಮಮ್ಮಿ ಫೋನ್ ಮಾಡಿದ್ರು. ಸೊ ಅದಕ್ಕೆ ಇವಾಗ ನಮ್ಮ ಮಮ್ಮಿ ಮನೆಗೆ ಹೋಗಿ ಹಾಗೆ ಪೋಲಿಯೋ ಹಾಕಿಸ್ಬಿಟ್ಟು ಅಲ್ಲೇ ಹತ್ರನೇ. ಸೊ ಹಾಗೆ ನಮ್ಮ ಮಮ್ಮಿ ಮನೆಗೆ ಹೋಗಿ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ಮನೆಗೆ ಬರೋದು. ಸಂಡೇ ಈ ಥರ ಇರುತ್ತೆ ನಂದು. ಆದಮೇಲೆ ಸ್ವಲ್ಪ ಪ್ಯಾಕಿಂಗ್ ಇದೆ. ನಾವು ನನ್ನ ಮಗನ ಬರ್ಡೇಗೆ ವಯನಾಡು ಪ್ಲ್ಯಾನ್ ಮಾಡಿದ್ದೀವಿ. ವಯನಾಡು ಹೋಗಬೇಕು, ಅಲ್ಲೊಂದು 3 days ಸ್ಟೇ ಮಾಡಬೇಕು ಅಂತ ಹೇಳಿಬಿಟ್ಟು. ಎವ್ರಿ ಟೈಮ್ ನಾವು ಬರ್ಡೇಸ್ಗೆ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡಲ್ಲ, ಯಾವಾಗಲೂ ಆಚೆನೇ. ನನ್ನ ಮಗಳು ಬರ್ಡೇ, ನನ್ನ ಬರ್ಡೇ, ಆ್ಯನಿವರ್ಸರಿ, ಲೈಕ್ ಎಲ್ಲದಕ್ಕೂ ನಾವು ಔಟ್ಸೈಡೇ ಹೋಗೋದು. ಸೊ ಈ ಸತಿ ನನ್ನ ಮಗನ ಬರ್ಡೇಗೆ, ಸೆಕೆಂಡ್ ಇಯರ್ ಬರ್ಡೇಗೆ ವಯನಾಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದ್ರದ್ದು ಸ್ವಲ್ಪ ಶಾಪಿಂಗ್ ಇದೆ. ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಶಾಪ್ ಮಾಡಲ್ಲ, ಏನಾದರೂ ಆನ್ಲೈನ್ ಶಾಪಿಂಗು ಮಾಡೋದು. ಸೊ ಇವಾಗ ಬಂದುಬಿಟ್ಟು ಹೋಗಬೇಕು ಶಾಪಿಂಗಿಗೆ, ಯಾಕಂದರೆ ಆಫೀಸ್ ಬ್ಯುಸಿ ಇರೋದ್ರಿಂದ ನಾನು ಮಂಡೇ ಟು ಸ್ಯಾಟರ್ಡೇ ಅಲ್ಲಿ ಬ್ಯುಸಿ. ನಂಗೆ ಸ್ಯಾಟರ್ಡೇ ಒಂದೇ ದಿನ ಸಿಗೋದು. ಸೊ ಇವಾಗ ಮಮ್ಮಿ ಮನೇಲಿ ನನ್ನ ಸಿಸ್ಟರ್ ಬಂದಿದ್ದಾರೆ, ಅವ್ರ ಜೊತೆ ನಾನು ಶಾಪಿಂಗ್ ಹೋಗಬೇಕು. ಶಾಪಿಂಗ್ ಹೋಗ್ಬಿಟ್ಟು ಸ್ವಲ್ಪ ಪರ್ಚೇಸ್ ಮಾಡಬೇಕು. 3 daysಗೆ ಏನೇನು ಬೇಕು ನನಗೆ, ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ. ಆಮೇಲೆ ಫಸ್ಟು ನಮ್ಮದು ಇಲ್ಲಿಂದ ಅರ್ಲಿ ಮಾರ್ನಿಂಗ್ 5 o'clockಗೆ ಮೈಸೂರು ರೀಚ್ ಆಗಿಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ವಯನಾಡು ಅಲ್ಲಿ 2 daysಗೆ ರೆಸಾರ್ಟ್ ಬುಕ್ ಮಾಡಿದ್ದೀವಿ. ನಾವೇನು ಆಚೆ ಕಡೆ ಎಲ್ಲೂ ಸುತ್ತಾಡಲ್ಲ, ಓನ್ಲಿ ರೆಸಾರ್ಟ್ ಹೋಗಿ ಸ್ಟೇ ಮಾಡಿ ಎಂಜಾಯ್ ಮಾಡ್ಕೊಂಡು ಬರೋದು ಅಷ್ಟೇ. ಬನ್ನಿ ನೋಡೋಣ. ಇವಾಗ ನನ್ನ ಮಗನಿಗೆ ಪೋಲಿಯೋ ಹಾಕ್ಸಕ್ಕೆ ಬಂದಿದ್ದೀನಿ. ನೋಡಿ ಪೋಲಿಯೋ ಹಾಕಿಸ್ಕೊತಾ ಇದ್ದಾನೆ. ಅವ್ರಿಗೆ ಬೈತಾನೆ, ಏನು ಹಾಕ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು. ಅವ್ರು ಓಪನ್ ಮಾಡು ಅಂದರೆ ಇಲ್ಲ ಚಾಕ್ಲೇಟ್ ಸಿರಪ್ಪು ಆ ಮಾಡು ಅಂತ ಹೇಳ್ತಾ ಇದ್ದಾರೆ. ಕೇಳ್ತಾ ಇಲ್ಲ. ಆ ಬೂಬೂನಂತೂ ಅವ್ನು ಎಲ್ಲೂ ಬಿಡೋಲ್ಲ, ಎಲ್ಲೋದ್ರೂ ಕ್ಯಾರಿ ಮಾಡಬೇಕು ಅವನು ಆ ಬೂಬೂನ. ಆಮೇಲೆ ಕೈ ಮೇಲೆ ನೋಡು ನೇಲ್ ಪಾಲಿಶ್ ಹಾಕ್ತಾಯಿದ್ದಾರೆ, ತೆಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಹಾಕಿಸ್ಕೊಂಡ, ಇಲ್ಲ ಅಂದರೆ ಅಲ್ಲೂ ಇನ್ನೂ ರಚ್ಚೆ ಮಾಡ್ತಾನೆ. ಅವ್ರು ಕೇಳ್ತಾ ಇದ್ದಾರೆ ಬೊಂಬೆ ಕೊಡು, ನಮಗೆ ಬೇಕು, ನಮ್ಮ ಬೇಬಿಗೆ ಕೊಡ್ತೀವಿ ಅಂತ. ಬೇಬಿ ಥ್ಯಾಂಕ್ ಯು ಹೇಳ್ಬಿಡು. ಥ್ಯಾಂಕ್ ಯು. ಸರಿ ಗೆಟ್ ಡೌನ್, ಇಳಿ, ಬಾಯ್ ಹೇಳು, ಬಾಯ್ ಹೇಳು. ಅರ್ಲಿ ಮಾರ್ನಿಂಗ್ 5ಗೆ ಬಿಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಒಂದು 8 o'clockಗೆ ಬಿಟ್ಟಿದ್ದೀವಿ. ಬಿಡದಿಯಲ್ಲಿ ಒಂದು ಸ್ಟಾಪು, ತಟ್ಟೆ ಇಡ್ಲಿ ಮಿಸ್ ಮಾಡ್ಕೊಬಾರ್ದಲ್ಲ, ತಟ್ಟೆ ಇಡ್ಲಿ ತಿನ್ನೋದಕ್ಕೆ. ಹೇಗಿದೆ ಹೇಗಿದೆ ಹೇಗಿದೆ? ಚೆನ್ನಾಗಿದೆಯಾ? ಬಿಡದಿ ತಟ್ಟೆ ಇಡ್ಲಿ ಬೇಬಿ. ಹೌ ಇಸ್ ಇಟ್ ಬೇಬಿ? ಬೇಬಿ ಸೂಪರ್. ತಗೋ ಮಾಡು. ಪಪ್ಪನಾ? ಪಪ್ಪ ಆಚೆ ಇದೆ. ನೀನು ಅಷ್ಟೊತ್ತಿಗೆ ಹೂವು ತಿನ್ನು, ಪಪ್ಪ ಬರುತ್ತೆ. ಇಲ್ಲಿ ನೋಡು. ಅಯ್ಯೋ ಬೇಬಿ ಏನೋ ಏನಕ್ಕೂ ತಲೆ ಅಮ್ಮ. ಇಲ್ಲಿ ನೋಡು, ಅಮ್ಮಗೆ ಯಾರು ಹೊಡಿಯೋದು? ಡಮಾಲ್. ಅಮ್ಮ ಯಾಕೋ ಮಮ್ಮಗೆ ಹೊಡಿಯೋದು? ಏ ಬೇಬಿ ಶೈಮಾ, ಅಮ್ಮಗೆ ಯಾರು ಹೊಡಿಯೋದು? ಬೇಬಿ 11 o'clockಗೆ ಮೈಸೂರು ರೀಚ್ ಆದರೆ ಇವಾಗ ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಮಡ್ಲಕ್ಕಿ ಕೊಡ್ತಾಯಿದ್ದೀನಿ. ಅಲ್ಲೇ ಎಲ್ಲ ಸಿಗುತ್ತೆ. ಟೋಟಲಾಗಿ ಇದು ಫುಲ್ ಸೆಟ್ ಬಂದುಬಿಟ್ಟು 450 rupees. ಅದರಲ್ಲಿ ಬಳೆ, ಮಡ್ಲಕ್ಕಿ ಮತ್ತು ಒಂದು ಬ್ಲೌಸ್ ಪೀಸು ಎಲ್ಲ ಇರುತ್ತೆ. ಏನದು?
ದರ್ಶನ ಎಲ್ಲ ಆಯಿತು. ಹಾಗೆ ಕುತ್ಕೊಂಡಿದ್ದೆ ಮತ್ತು ತೆಂಗಿನಕಾಯಿ ಪ್ರಸಾದ ತಿಂದಾದಮೇಲೆ ಇವಾಗ ಹಾಗೆ ಒಂದು ಶೂಟ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ಅಂತೂ ಹೆವಿ, ಎಲ್ಲೋದ್ರೂ ತುಂಬ ತೀಟೆ ಅಂದರೆ ತೀಟೆ, ಒಂದು ಕಡೆ ನಿಂತ್ಕೋತಾ ಇಲ್ಲ, ಅಷ್ಟು ತೀಟೆ ಮಾಡ್ತಾನೆ. ನೋಡಿ ಯಾವ ಥರ ಆಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಒಂದು ಕಡೆ ನಿಂತ್ಕೊಳ್ಳಲ್ಲ. ಒಳ್ಳೆ ದರ್ಶನ ಆಯಿತು. ಅವತ್ತು ಪೌರ್ಣಮಿ ಬೇರೆ, ಸೋಮವಾರ ದರ್ಶನ ಎಲ್ಲ ಆಯಿತು. ಇವಾಗ ವಯನಾಡು ಕಡೆಗೆ ನಮ್ಮ ದಾರಿನ ಸಾಗಿಸ್ತೀವಿ. ತುಂಬ ಒಳ್ಳೆಯ ದರ್ಶನ ಆಯಿತು. ಪೌರ್ಣಮಿ ದಿನ 200 ರೂಪೀಸ್ ದರ್ಶನ ಟಿಕೆಟ್.